ನಮ್ಮ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫೆಸಿಲಿಟೀಸ್ ಬಗ್ಗೆ ನಾವು ತಿಳ್ಕೊತೀವಿ. ಯಾಕಂದರೆ ಈಗ ನೀವು ಎಲ್ಲೋ ಹೋದಾಗ ಈಗ ಹೆಣ್ಮಕ್ಳ ಜೊತೆಗೆ ಪ್ರಾಬ್ಲಮ್ಸ್ ನಾವು ಡೀಲ್ ಮಾಡ್ತೀವಿ. ಈಗ ಒಬ್ಬ ಹೆಣ್ಮಕ್ಳು ಸಿಕ್ತು, ಈಗ ನೀವು ಅವ್ರ ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಸ್ಟೇಷನ್ಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ವಾಟ್ ನೆಕ್ಸ್ಟ್? ಒಂದು ಹೆಣ್ಮಗಳಿಗೆ ಯಾವ ಥರದ ಪ್ರಾಬ್ಲಮ್ಗೆ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅದು ನಮಗೆ ಬೇಕೀಗ. ನೀವು ಅವ್ರು ಸಿಕ್ಕ ಮೇಲೆ ಯಾವ ಥರ ಅವ್ರಿಗೆ ನಾವು ರಿಹ್ಯಾಬಿಲಿಟೇಷನ್ ಆಗಲಿ, ರೆಸ್ಕ್ಯೂ ಆಗಲಿ, ಅಥವಾ ಒಂದು ಮಗು ಸಿಕ್ತು, ತುಂಬ ಚಿಕ್ಕ ಮಗು, ಡೈರೆಕ್ಟ್ ನಾವು ನೇರವಾದ ಡಿಪಾರ್ಟ್ಮೆಂಟಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮಲ್ಲಿ ಪ್ರಾಬ್ಲಮ್ಸ್ ಆಗಲ್ಲ ಮತ್ತು ಡಿಲೇ ಆಗಲ್ಲ. ಈ ಡಿಲೇನ ನಾವು ತಡೆಗಟ್ಬೋದು. ಸೊ ನೀವು ನಿಮ್ಮಲ್ಲಿ ಒಂದು ಒಳ್ಳೆ ಕಮ್ಯುನಿಕೇಷನ್ ಬಿಲ್ಡ್ ಆಗಲಿ ಅಂತ ನಾನು ಬಯಸ್ತೇನೆ. ಇವತ್ತು ಮೇನ್ಲಿ ಕಮ್ಯುನಿಕೇಷನ್. ನಿಮಗೆ ಅವ್ರು ಯಾರಂತ ಗೊತ್ತಿಲ್ಲದಂಥ ಸಿಚುವೇಶನ್ ಸಂದರ್ಭ ಇರಬಾರ್ದು, ಅವರಿಗೂ ನೀವು ಯಾರಂತ ಗೊತ್ತಿಲ್ಲದಂಥ ಸಂದರ್ಭ ಇರಬಾರ್ದು. ಅವಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ಒಂದು ಪ್ರಾಬ್ಲಮ್ ಆದಾಗ ಅವರು ನಿಮಗೆ ನೀವು ಯಾರು ಏನು ಅಂತ ಕೇಳೋದಕ್ಕಿಂತ ಏನು ಪ್ರಾಬ್ಲಮ್ಮು, ಯಾವ ಥರ ನಾವು ಸಾಲ್ವ್ ಮಾಡ್ಬೋದು, ನಮ್ಮ ಕ್ವೆಶನ್ಸ್. ಸೊ ನಿಮ್ಮ ಹತ್ರನೂ ಅವ್ರ ಕೌನ್ಸಿಲರ್ಸ್ ಆಗಲಿ, ಈಗ ಕೆಲವೊಂದು ಸಿಚುವೇಶನ್ ಈಗ ಹೆಣ್ಮಕ್ಳದ್ದು ಜಾಸ್ತಿ ಬರುತ್ತೆ, ಲವ್ ಕೇಸಸ್. ಯಾವುದೋ ಒಬ್ಬ 35-40 ಇಯರ್ಸ್ ಇರುವಂತಹ ಆಟೋ ಡ್ರೈವರ್ ಜೊತೆಗೆ ಒಂದು ಚಿಕ್ಕ 15 ಇಯರ್ಸ್ ಹುಡುಗಿ ತುಂಬ ಇನ್ಫ್ಲೂಯೆನ್ಸ್ ಆಗಿ ಅವ್ನ ಜೊತೆಗೆ ಓಡೋಗೋದು ರೆಡಿಯಾಗಿ ಬಿಟ್ಟಿರ್ತಾಳೆ. ಅವ್ನು ನೋಡಿದರೆ ಫ್ಯಾಮಿಲಿ ಇರುತ್ತೆ, ಅವನೇನಾದರೂ ಅವಳಿಗೆ ಲೈಫ್ ಕೊಡ್ತಾನೆ ಅನ್ಸೋಲ್ಲ. ಈವನ್ ಗೌರ್ಮೆಂಟ್ ಇದು ಕಣ್ಣಿನಲ್ಲಿ ಇದು ಅಪರಾಧ. 16 ಇಯರ್ಸ್ ಆ ಮಗು ಮದುವೆ ಆಗ್ತಕ್ಕದಲ್ಲ, ಅವನ ಜೊತೆಗೆ ಹೋಗ್ತಕ್ಕದಲ್ಲ. 18 ಇಯರ್ಸ್ ಆಗುವವರೆಗೆ ಅವರು ಪೇರೆಂಟ್ಸ್ ಕಸ್ಟಡಿಯಲ್ಲಿ ಇರಬೇಕು, ಇಲ್ಲ ನಿಮ್ಮ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ. ಸೊ ಆ ಸಿಚುವೇಶನಲ್ಲಿ ಅವ್ರಿಗೆ ನಿಮ್ಮ ಕೌನ್ಸಿಲಿಂಗ್ ಉಪಯೋಗ ಆಗುತ್ತೆ. ಅವ್ರು ಕೇಳೋ ಸ್ಟೇಜಲ್ಲಿ ಇರಲ್ಲ, ಅವಾಗ ನಮ್ಗೆ ಎಕ್ಸ್ಪರ್ಟೀಸ್ ಬೇಕಾಗ್ತದೆ. ಸೊ ಇಲ್ಲಿರುವಂತಹ ಏನು ಕೌನ್ಸಿಲರ್ಸ್ ಇರ್ತಾರೆ, ಅವರು ಅದರಲ್ಲೇ ಓದಿ ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ಸೊ ಅವಾಗ ಅವ್ರು ಇಮಿಡಿಯೇಟ್ಲಿ ನಿಮ್ಮ ಕಾಲಿಗೆ ಅಟೆಂಡ್ ಆಗಬೇಕಂದ್ರೆ ನಿಮ್ದವ್ರ ಕಮ್ಯುನಿಕೇಷನ್ ಚೆನ್ನಾಗಿದೆ. ಸೊ ಈ ಥರದ್ದು ನಾವು ಇಲ್ಲಿ ಡೆವಲಪ್ ಮಾಡಿದರೆ ಮೊನ್ನೆ ಅದೇ ಇಶ್ಯೂ ಆಯಿತು. ಗುಲ್ಬರ್ಗ ರೇಂಜ್ಗೆ ಹೋದಾಗ ಏನು ಮೇನ್ ಇಶ್ಯೂ ಹೇಳಿದ್ರು, ನಮಗೆ ಇವ್ರ ಡಿಪಾರ್ಟ್ಮೆಂಟಿಂದ ಕಾಪರೇಷನ್ ಸಿಗ್ತಾ ಇಲ್ಲ, ಮೇಡಮ್ ನಮ್ಗೆ ಮಿಡ್ನೈಟ್ ಜನರು ಸಿಗ್ತಾರೆ, ಅವ್ರಿಗೆ ಇವ್ರು ತೊಗೊಂಡು ಹೋಗಲ್ಲ, ಆ ಥರದ ಕಂಪ್ಲೇಂಟ್ಸ್ ಬಂದರು. ಮತ್ತು ಮಧ್ಯದಲ್ಲಿ ಸಂಗೀತ ಅವ್ರು ಹೇಳ್ತಾ ಇದ್ರು, ಒಂದು ಹುಡುಗಿ ಮಕ್ಕಳನ್ನ ತಾಯಿಯಿಂದ ರೆಸ್ಕ್ಯೂ ಮಾಡ್ಕೊಂಡು ಬಂದು ಸೆಂಟ್ ಬಿಟ್ಬಿಟ್ಟಾಗ ಮತ್ತೆ ಅವ್ರನ್ನ ಕಳಿಸ್ಬಿಟ್ರು. ಇದೆಲ್ಲ ಆಗೋದು ಯಾಕಂದರೆ ಕಮ್ಯುನಿಕೇಷನ್, ಮತ್ತು ಇಬ್ಬರಲ್ಲಿ ಮಧ್ಯದಲ್ಲಿ ಫೇಕ್ ಇಲ್ಲ. ಸೊ ಈಗ ಅದನ್ನು ನಾವು ಡೆವಲಪ್ ಮಾಡ್ಕೋಬೇಕು. ಅದು ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಇರಲ್ಲ, ಇವ್ರದ್ದು ಪರ್ಸ್ನಲ್ ಪ್ರಾಬ್ಲಮ್. ಈಗ ನಾವೆಲ್ಲ ಕಲೆಕ್ಟಿವ್ಲಿ ಸೊಸೈಟಿಗೆ ವರ್ಕ್ ಮಾಡ್ತೀವಿ. ನಮ್ಮದು ಡಿಪಾರ್ಟ್ಮೆಂಟೇ ಅದು. ನಾವು ಆರ್ ಬ್ಲೆಸ್ಡ್, ತುಂಬ ಆಶೀರ್ವಾದ ನಮಗೆ ಇದೆ. ಯಾಕಂದರೆ ನಾವು ಡೈರೆಕ್ಟ್ ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗಾಗಲಿ ಹೆಲ್ಪ್ ಮಾಡುವಂಥ ಭಾಗ್ಯ ನಮಗೆ ದೇವ್ರು ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲರೂ ಇಲ್ಲ ಆಸ್ಪತ್ರೆ ಅಲ್ಲ. ಎಷ್ಟೋ ಜನರಿಗೆ ಇಂಜಿನಿಯರ್ ಇರ್ತಾನೆ, ಸಿವಿಲ್ ಇಂಜಿನಿಯರ್, ಅವ್ನು ಸುಮ್ಮನೆ ಬಿಲ್ಡಿಂಗ್ ಕಟ್ತಾ ಇರ್ತಾನೆ, ಅವ್ನು ಡೈರೆಕ್ಟ್ ಅವನಿಗೆ ಯಾರಿಗೂ ಹೆಲ್ಪ್ ಮಾಡುವಂಥ ಅವಕಾಶ ಇರಲ್ಲ. ಸೊ ನಿಮಗೆ ಇದೆ. ಸೊ ನಿಮ್ಮ ಹತ್ರ ಅದು ಕರುಣೆ ಇರಬೇಕು, ಅದು ತಾಳ್ಮೆ ಇರಬೇಕು, ನನ್ನ ಹತ್ರನೂ ಇರಬೇಕು. ಬಿಕಾಸ್ ನಾನು ಇಲ್ಲಿ ಬಂದಾಗ ನಾನು ಯಾವ ಅಕ್ಕಪಡೆ ಅಡ್ವೈಸರ್ ಇರಲಿಲ್ಲ. ಈಗ ನಾವು ಜುಲೈಯಲ್ಲಿ ಬಂದಿದ್ದೆ, ಜುಲೈ 2024 ಬಂದಿದ್ದೆ. ಸೊ ಅದಾದಮೇಲೆ ನಾನು ಒಂದು 2 ತಿಂಗಳಲ್ಲೇ ನಾನು ಇಲ್ಲಿ ಬಂದು ನಿಮ್ಮ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಹೋಗಿದ್ದೆ. ಮತ್ತು ಇಲ್ಲಿರುವಂಥ ಮಕ್ಕಳನ್ನ ನಾವು SP ಬಂಗ್ಲೋಗೂ ಕರೆಸಿದ್ದೆ. ಅದು ನಾನು ರಿಲೇಷನ್, ನಮ್ಗೆ ಯಾವ ಅಕ್ಕಪಡೆನೂ ಅಡ್ವೈಸರ್ ಇರಲಿಲ್ಲ, ಯಾವ ಪೊಸಿಷನ್ ಇರಲಿಲ್ಲ. ಅವಾಗಿಂದಲೇ ನಾನು ಆ ಸರ್ವಿಸ್ ನಾನು ಸ್ಟಾರ್ಟ್ ಮಾಡಿದ್ದೆ. ನಿಮಗೆ ಹುದ್ದೆ ಆಲ್ರೆಡಿ ಇದೆ. ಸೊ ನೀವು ಎಷ್ಟು ನನಗಿಂತ ಹೆಚ್ಚು ಮಾಡ್ತೀರಲ್ಲ. ಸೊ ನಿಮ್ಮ ಕಳ್ಕಳೆ ಇದ್ದರೆ ಅದು ನಮಗೆ ಆಶೀರ್ವಾದ ಆಗಿ ಟರ್ನ್ ಆಗುತ್ತೆ. ನಾನು ಅದಕ್ಕೆ ನಾನು ಅದೇ ಹೇಳಿದೆ, ನಿಮ್ಮ ಮಕ್ಕಳ ಆಶೀರ್ವಾದದಿಂದ ನಾನು ಅಕ್ಕಪಡೆ ಅಡ್ವೈಸರ್ ಆಗಿ ಮತ್ತೆ ಇಲ್ಲಿ ಬರಬೇಕಾಯ್ತು. ಅವ್ರ ಮಕ್ಕಳಲ್ಲಿ ಕೇಳಿದೆ, ನಮ್ಮ SP ಬಂಗ್ಲೋಗೆ ಯಾರ್ಯಾರು ಬಂದಿದ್ವಿ ಅಂದರೆ ಹುಡುಗರು ನಾವು ಬಂದಿದ್ವಿ ಮೇಡಮ್ ಅಂತ ಹೇಳ್ತಾರೆ. ಆ ಮಕ್ಕಳನ್ನು ಕಳಿಸಿದ ಉದ್ದೇಶ ಏನಂದರೆ, ಅವರು ಇಲ್ಲಿ ನೋಡಿ ಈ ಥರ ನಾನು ಒಂದು ಆಫೀಸರ್ ಯಾಕೆ ಆಗಬಾರ್ದು ಅಂತ, ಅದರಲ್ಲಿ ಒಬ್ರಿಬ್ರಿಗೂ ಅದು ಬಂದರೆ ಮನಸ್ಸಲ್ಲಿ ಒಳ್ಳೆ ಹೇಳ್ಕೊಂಡು ಏನೋ ಲೈಫಲ್ಲಿ ಸೆಟಲ್ ಆಗ್ತಾರೆ, ಅವ್ರಿಗೆ ಒಳ್ಳೇದಾಗತ್ತೆ ಅನ್ನೋ ಉದ್ದೇಶದಿಂದ ನಾನು ಅವ್ರನ್ನ ಕಳಿಸಿದ್ದೆ. ಇವತ್ತು ಒಳ್ಳೆ ಹೆಲ್ದಿ ಡಿಸ್ಕಷನ್ ಮಾಡಿ
ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನು ಡಿಸ್ಕಸ್ ಮಾಡಿ. ಫಸ್ಟ್ ನಿಮ್ಮ ಇಲಾಖೆಯಿಂದ ಯಾವ್ಯಾವ ಸೆಕ್ಷನ್ಸ್ ಇವೆ, ಫೆಸಿಲಿಟೀಸ್ ಇದೆ ಸ್ವಲ್ಪ ನೀವು ಆಲ್ರೆಡಿ ಹೇಳಿರ್ಬೋದು. ಇನ್ನೊಂದ್ಸಲ ಪರಿಚಯ ಮಾಡಿಸ್ಕೊಂಡೋಣ ಮೇಡಮ್. ಎಲ್ಲರೂ ಎಲ್ಲೆಲ್ಲಿ ಸೊ ಎಲ್ಲರೂ ನೀವು ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ತಾಲೂಕಾ ಲೆವೆಲಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಆ ತಾಲೂಕಾದಿಂದ ನಮ್ಮ ಅಕ್ಕಪಡೆ ಯಾರಿದ್ದಾರೆ ಅವರು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಏನು ಫೆಸಿಲಿಟೀಸ್ ಇದೆ ಪ್ಲೀಸ್ ತಿಳ್ಕೊಳ್ಳಿ. ಯಾಕಂದರೆ ಹೇಗೆ ಹೋಮ್ ಗಾರ್ಡ್ಸ್ ಇದ್ದಾರೆ, ಹೋಮ್ ಗಾರ್ಡ್ ಹೊಸಬ್ರು. ಸೊ ನೀವೆಲ್ಲ ಎಲ್ಲ ನೋಟ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಇದು ಒಂದು ಹೆಲ್ದಿ ಡಿಸ್ಕಷನ್. ಮತ್ತು ಪದೇ ಪದೇ ನೀವು ಬಂದು ಅವ್ರಿಗೆ ಭೇಟಿ ಆಗ್ತಾ ಇರಿ. ಬಿಕಾಸ್ ಅವ್ರಿಗೂ ರಿಪೋರ್ಟ್ಸ್ ಕೇಳ್ತಾರೆ ಮೇಲಿಂದ. ಈಗ ನೆಕ್ಸ್ಟ್ ನಿಮಗೆ ಏನು ಮಾಡಿದ್ದೀರಾ ಅಂತ ಕೇಳ್ತಾರೆ. ಸೊ ನೀವು ಅವ್ರಿಗೆ ಬಂದು ಹೇಳಬೇಕು. ಅವ್ರು ಪೆಟ್ರೋಲಿಂಗ್ ಬರಲ್ಲ, ಈ ಡಿಪಾರ್ಟ್ಮೆಂಟ್ದವರು ಇಲ್ಲಿಂದು ಕೆಲಸ ಮಾಡ್ತಾರೆ. ಅವ್ರಿಗೆ ಹೇಳಬೇಕಾಗಿದ್ದಂಥದ್ದು ಯಾರು? ಫೀಲ್ಡಲ್ಲಿರೋರು. ಸೊ ನೀವು ಫೀಲ್ಡ್ ಆಫೀಸರ್ಸ್. ಬರೀ ಹೋಮ್ ಗಾರ್ಡೇ ಅವ್ರು ಸ್ಯಾಲ್ರಿ ಕೊಡ್ತಾರೆ ನಾನು ಇಲ್ಲಿ ಬರಬೇಕಂತ. ನೀವು ಯಾವಾಗಾದರೂ ಇಂಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ಒಂದ್ಸಲ ನೀವು ಒಂದು ಮಂತಲ್ಲಿ ಒಂದು ಮೀಟಿಂಗ್ ಮಾಡ್ಕೊಳ್ಳಿ ನಮ್ಮ UNWPCs. ಬಿಕಾಸ್ ನೀವು ಲೀಡರ್ಸ್. ಅಕ್ಕಪಡೆ ಹೋಮ್ ಗಾರ್ಡ್ಸಿಗೆಲ್ಲ ನೀವು ಲೀಡರ್ಸ್ ಆಗ್ತೀರ. ಅವ್ರಿಗೆ ಹೇಗೆ ಪೆಟ್ರೋಲಿಂಗ್ ಮಾಡಬೇಕು ಅದೆಲ್ಲ ಇರಲ್ಲ ಈಗ. ನೀವು ಲೀಡ್ ಮಾಡಿದ್ದಲ್ಲೇ ನಮ್ಮ ಅಕ್ಕಪಡೆ ಎಷ್ಟು ಸಕ್ಸಸ್ ಆಗಿದೆ. ಅವರು ನಿಮಗೆ ಸಪೋರ್ಟ್ ಕೊಡ್ತಾರೆ. ಸೊ ನೀವೇ ಲೀಡರ್ಸ್ ಇರೋದ್ರಿಂದ ನೀವು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿ. ಯಾವುದೇ ಈಗೋ ಬೇಡ ಇದೆ. ಯಾಕಂದರೆ ನಾವು